ದ ಲೈಫ್ ಈಸ್ ಆಲ್ವೇಸ್ ಬಿಯಾಂಡ್ ಟೆಕ್ಸ್ಟ್ ಬುಕ್ ಅಂತ ನಂಬುವವನು ನಾನು ಬಹುಶಃ 5 ಅಥವಾ 6ನೇ ತರಗತಿ ವಿದ್ಯಾರ್ಥಿ. ನಮ್ಮ ಹಳ್ಳಿಯ ಶಾಲೆ ಇನ್ಸ್ಪೆಕ್ಟರ್ ಬಂದಿದ್ರು ಪರಿಶೀಲನೆ ಮಾಡಲಿಕ್ಕೆ ಶಿಕ್ಷಣ ಇಲಾಖೆಯಿಂದ. ಬಂದಿದ್ದಾಗ ನಮ್ಮವರ ಮೇಷ್ಟ್ರು ನಮಗೆಲ್ಲ ಯಾರು ಕೇಳಿದ್ರು ಏನಾಗ್ತೀಯಾ, ಡಾಕ್ಟರ್ ಆಗ್ತೀನಿ, ಏನಾಗ್ತೀಯಾ, ಇಂಜಿನಿಯರ್ ಆಗ್ತೀನಿ. ಇಸ್ ಓನ್ಲಿ 2 ರೆಡಿ ಆನ್ಸರ್ಸ್ ಶುಡ್ ಬಿ ಗಿವನ್ ಹೇಳ್ಕೊಟ್ಟಿದ್ರು. ಎಲ್ಲರನ್ನೂ ಕೇಳ್ಕೊಂಡು ಬಂದ್ರು. ನನ್ನ ಹತ್ರ ಬಂದಾಗ ನಾನು ಸ್ವಲ್ಪ ಮಿಸ್ಚಿವಿಯಸ್ ಫೆಲೋ ಅಥವಾ ಕ್ರಿಯೇಟಿವ್ ಅನ್ಬೋದು. ಕ್ರಿಯೇಟಿವಿಟಿ ಇದ್ದವ್ರಿಗೆಲ್ಲ ಸ್ವಲ್ಪ ತುಂಟತನ ಇರುತ್ತೆ, ತಮಾಷೆ ಇರುತ್ತೆ. ಬಹುಶಃ ಆ ಒಂದು ಉದ್ದಟತನದಲ್ಲಿ ಅಧಿಕಾರಿಗೆ ನಾನು, ಸರ್ ನಾನು ಮುಂದೆ ಲಾರಿ ಡ್ರೈವರ್ ಆಗ್ತೀನಿ ಸರ್ ಅಂದಿದ್ದೆ. ಸೊ ಎಲ್ಲ ಮೇಷ್ಟ್ರು ಹೊಡೆದ ಆಮೇಲೆ ಅಲ್ಲ ಹೇಳ್ಕೊಟ್ರೆ ಹಿಂಗೆ ಹೇಳ್ತೀರ, ಬುದ್ಧಿ ಬೇಡವಾ ನಿಮಗೆ? ತಮಾಷೆ ಆಗಿರಲಿ, ಯಾಕೆ ನಾನು ಒಬ್ಬ ಶಾಲಾ ಬಾಲಕನಾಗಿದ್ದಾಗ ಒಬ್ಬ ಡ್ರೈವರ್ ಆಗ್ತೀನಿ ಅಂತ ಹೇಳಿದ್ದೆ, ಯಾಕೆ ಎಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಹೇಳಲಿಲ್ಲ ಅಂತ ನಾನು ಅನಂತರ ಸಾಹಿತ್ಯದ ವಿದ್ಯಾರ್ಥಿ ಆದಮೇಲೆ ಬದುಕನ್ನು ಬೇರೆ ಬೇರೆ ನೆಲೆಗಳಲ್ಲಿ ನೋಡ್ತಾ ಹೋದಾಗ ನನಗೆ ನಾನು ಅರ್ಥ ಮಾಡಿಕೊಂಡದ್ದೇನೆಂದ್ರೆ, ನನ್ನೊಳಗೆ ಇದ್ದ ಅಲೆಮಾರಿತನ, ಸುತ್ತಾಡುವ ಪ್ರಕ್ರಿಯೆ, ಜಗತ್ತನ್ನು ನೋಡಬೇಕು ಅನ್ನುವಂಥ ಹಠ ಆ ಮಾತನ್ನು ನನ್ನಿಂದ ಹೇಳಿಸಿತ್ತು ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿದ್ರೆ, ನಮ್ಮ ಶಾಲೆ ಎದುರಿಗೆ ಒಂದು ಹೈವೇ ಇದೆ. ಆ ಹೈವೇನಲ್ಲಿ ಲಾರಿಗಳು ಹೋಗ್ತಾ ಇರ್ತದೆ. ಆ ಲಾರಿಗಳ ಮೇಲೆಲ್ಲ ಆಲ್ ಇಂಡಿಯಾ ಪರ್ಮಿಟ್ ಅಂತ ಇರ್ತದೆ. ಮುಗ್ಧ ಬಾಲಕನಾದ ನನಗೆ ಈ ಲಾರಿ ಕೆಲಸಕ್ಕೆ ಸೇರ್ಕೊಂಡ್ರೆ ಇಡೀ ಭಾರತ ನೋಡಬಹುದು ಉಚಿತವಾಗಿ ಅಂತಕ್ಕಂಥ ಒಂದು ಕಲ್ಪನೆ ಹೊಡೆದಿದೆ. ಅತ್ತ ರಾಜಧಾನಿ, ಇತ್ತ ಕರಾವಳಿಯ ರಾಜಧಾನಿ, ನಡುವೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ, ಅದರ ಪಕ್ಕ ಇದ್ದ ಶಾಲೆ ಒಂದು ಕನಸುಗಾರಿಕೆಯನ್ನ, ಒಂದು ಲೋಕವನ್ನ ತೆರೆದಿತ್ತು. ನಮ್ಮ ಮಕ್ಕಳನ್ನ ಅವರ ಒಳಗೆ ಇರುವ ಈ ಥರದ ವಿಶೇಷವಾದ ಪ್ರತಿಭೆಗಳ ಕಡೆಗೆ ಪೋಷಕರು, ಶಾಲೆಗಳು ಗಮನ ಹರಿಸಬೇಕು. ಎಸ್ಪೆಷಲಿ ಇನ್ ದ ಸ್ಟೇಜ್ ಆಫ್ ಹೈಸ್ಕೂಲ್. ಸಂಕ್ರಮಣ ಕಾಲ ಇದು. ಇದಾದ ಕೂಡಲೇ ಅವರು ಬದುಕಿನ ಬಹಳ ಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ನಿರ್ದಿಷ್ಟವಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಯಾಕೆ ಎಲ್ಲರೂ ಡಾಕ್ಟರ್ ಆಗಬೇಕು? ಈ ಜೀವ ಜಗತ್ತು ಹಲವಾರು ವೈವಿಧ್ಯಗಳಿಂದ ತುಂಬಿದೆ. ಈ ಜೀವ ಜಗತ್ತಿಗೆ ಒಬ್ಬ ಕಾರ್ಪೆಂಟರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಪ್ಲಂಬರ್ ಬೇಕು, ರೈತ ಬೇಕು, ವಣಿಕ ಬೇಕು. ಸೋ ಮೆನಿ ಪೀಪಲ್ ವಿ ನೀಡ್ ಟು ಬಿಲ್ಡ್ ಅ ಹೆಲ್ತಿ ಸೊಸೈಟಿ. ಈ ಥರದ ವೈವಿಧ್ಯಮಯವಾದ ಜಗತ್ತಿಗೆ ಮಕ್ಕಳನ್ನು ತೆರೆದುಕೊಳ್ಳುವುದಕ್ಕೆ ಶಾಲೆಗಳು ಕೆಲಸ ಮಾಡಬೇಕು. ಅರ್ಥ